ಬೆಳಕಿನ ಬೆಳಕು. ಅರಣ್ಯಕಾಂಡ 15ನೇ ಅಧ್ಯಾಯ 22-31. ತಿಳಿಯದೆ ಮಾಡಿದ ಹಾಗೂ ತಿಳಿದು ಮಾಡಿದ ಪಾಪ ಭಾಗ 1. ಅರಣ್ಯಕಾಂಡ 15ನೇ ಅಧ್ಯಾಯದ ಈ ಭಾಗದಲ್ಲಿ ದೇವರು ತಿಳಿಯದೆ ಮಾಡಿದ ತಪ್ಪಿಗೆ ಸಂಬಂಧಪಟ್ಟಂತೆ ತಮ್ಮ ಆಜ್ಞೆಗಳನ್ನು ಪಾಲಿಸಲು ತಪ್ಪಿದ ಸಂದರ್ಭವನ್ನು ಹೇಗೆ ನಿರ್ವಹಿಸಬೇಕೆಂದು ತಿಳಿಸುತ್ತಾರೆ. ಮೋಶೆ ಮುಖಾಂತರ ದೇವರು ಆಜ್ಞಾಪಿಸಿದ ಯಾವನಾದರೂ ಇಡೀ ಸಮಾಜವು ಕೈಗೊಳ್ಳಲು ವಿಫಲವಾಗಿ ಆ ತಪ್ಪನ್ನು ತಿಳಿಯದೆ ಮಾಡಿದರೆ, ಕಾಲಕ್ರಮೇಣ ಆ ತಪ್ಪು ಬೆಳಕಿಗೆ ಬಂದಾಗ ಸಮಾಜವು ಅದನ್ನು ಕೇವಲ ಆಕಸ್ಮಿಕವೆಂದು ನಿರ್ಲಕ್ಷಿಸುವಂತಿರಲಿಲ್ಲ. ದೇವರು ಕೃಪೆಯಿಂದ ಸಿದ್ಧಪಡಿಸಿದ ನಿಬಂಧನೆಗೆ ಅನುಸಾರವಾಗಿ ಅವರು ಯೆಹೋವನ ಸನ್ನಿಧಿಗೆ ಬರಬೇಕಾಗಿತ್ತು. ಸಮಾಜದವರು ದಹನ ಬಲಿಯಾಗಿ ಒಂದು ಎಳೆಯ ಗೂಳಿಯನ್ನು, ಅದರ ಸಂಗಡ ಧಾನ್ಯ ನೈವೇದ್ಯವನ್ನು, ಪಾನ ನೈವೇದ್ಯವನ್ನು ಹಾಗೂ ಪಾಪ ಪರಿಹಾರಕ ಬಲಿಯಾಗಿ ಒಂದು ಹೋತವನ್ನು ಅರ್ಪಿಸಬೇಕಾಗಿತ್ತು. ಆಗ ಯಾಜಕನು ಇಡೀ ಸಮಾಜಕ್ಕಾಗಿ ಪ್ರಾಯಶ್ಚಿತ್ತ ಮಾಡುವನು. ದೇವರು ಅದು ತಿಳಿಯದೆ ಮಾಡಿದ ತಪ್ಪಾದ ಕಾರಣ ಅವರಿಗೆ ಕ್ಷಮೆಯಾಗುವುದು ಎಂದರು. ಅರಣ್ಯಕಾಂಡ 15ನೇ ಅಧ್ಯಾಯ 25ನೇ ವಾಕ್ಯ. ಈ ನಿಬಂಧನೆಯು ಅವರ ಮಧ್ಯದಲ್ಲಿ ವಾಸಿಸುವ ಪರದೇಶಿಗೂ ಅನ್ವಯಿಸುತ್ತಿತ್ತು. ಇದರಿಂದ ದೇವರ ಜನರಲ್ಲಿ ನಿಜವಾಗಿ ಸೇರಿದ ಯಾವೊಬ್ಬ ವ್ಯಕ್ತಿಯೂ ಕೃಪೆಯನ್ನು ಹೊಂದಲು ದರಿದ್ರ ಇಲ್ಲದೆ ಉಳಿಯುತ್ತಿರಲಿಲ್ಲ. ಇದೇ ನಿಯಮವು ತಿಳಿಯದೆ ಪಾಪ ಮಾಡಿದ ಒಬ್ಬ ವ್ಯಕ್ತಿಗೂ ಅನ್ವಯಿಸುತ್ತಿತ್ತು. ಆ ವ್ಯಕ್ತಿಯು ಪಾಪ ಪರಿಹಾರಕ ಬಲಿಯಾಗಿ 1 ವರ್ಷದ ಹೆಣ್ಣು ಆಡನ್ನು ತರಬೇಕಾಗಿತ್ತು. ಯಾಜಕನು ಯೆಹೋವನ ಸನ್ನಿಧಿಯಲ್ಲಿ ಪ್ರಾಯಶ್ಚಿತ್ತ ಮಾಡಿದಾಗ ಆ ವ್ಯಕ್ತಿಗೆ ಕ್ಷಮೆ ಸಿಗುತ್ತಿತ್ತು. ಅರಣ್ಯಕಾಂಡ 15ನೇ ಅಧ್ಯಾಯ 27 ಮತ್ತು 29ನೇ ವಾಕ್ಯ. ಹೀಗೆ ದೇವರು ತಿಳಿಯದೆ ಮಾಡಿದ ತಪ್ಪಿಗೂ ಆತನ ವಾಕ್ಯಕ್ಕೆ ವಿರುದ್ಧವಾಗಿ ಅಹಂಕಾರದಿಂದ ಮಾಡಿದ ದಂಗೆಗೂ ನಡುವೆ ಸ್ಪಷ್ಟವಾದ ವ್ಯತ್ಯಾಸವನ್ನು ತೋರಿಸಿದರು. ಅಜ್ಞಾನದಿಂದ ಮಾಡಿದ ಪಾಪವು ಹೊರಬಿದ್ದಾಗ ಅದನ್ನು ಪ್ರಮುಖವಲ್ಲವೆಂದು ತಳ್ಳಿಹಾಕುವಂತಿರಲಿಲ್ಲ. ಅದಕ್ಕೂ ಬಲಿ ಮತ್ತು ಪ್ರಾಯಶ್ಚಿತ್ತದ ಅಗತ್ಯವಿತ್ತು. ಆದರೆ ದೇವರು ತಮ್ಮ ಕರುಣೆಯಿಂದ ಅದನ್ನು ಮುಚ್ಚಲು, ತಾವು ಕ್ಷಮಿಸಲು ಒಂದು ಮಾರ್ಗವನ್ನು ರೂಪಿಸುತ್ತಿದ್ದರು. ಆ ಜ್ಞಾನವು ಪಾಪವನ್ನು ಇಲ್ಲದಂತೆ ಮಾಡಲಿಲ್ಲ. ಹಾಗೆಯೇ ಅದು ಆ ಪಾಪಿಯನ್ನು ಕೃಪೆಯ ಮಿತಿಯಿಂದ ಆಚೆಗೂ ತಳ್ಳಲಿಲ್ಲ. ದೇವರು ನೇಮಿಸಿದ ಆರಾಧನೆಯನ್ನು ಜನರು ತೀವ್ರವಾಗಿ ನಿರ್ಲಕ್ಷಿಸಿದಾಗ ಏನಾಗಬಹುದೆಂಬುದಕ್ಕೆ ಸತ್ಯವೇದದಲ್ಲಿ ನಮಗೆ ನಂತರದ ಒಂದು ಉದಾಹರಣೆ ಸಿಗುತ್ತದೆ. ಹಿಜ್ಕೀಯನ ರಾಜನ ಆಳ್ವಿಕೆಯ ಸಮಯದಲ್ಲಿ ರಾಷ್ಟ್ರವು ತೀವ್ರವಾದ ಆತ್ಮಿಕ ನಿರ್ಲಕ್ಷ್ಯದಲ್ಲಿ ಜೀವಿಸುತ್ತಿತ್ತು. ಹಿಜ್ಕೀಯನು ತಮ್ಮ ಪಿತೃಗಳ ನಂಬಿಕೆ ಕೇಡಿಗಳಾಗಿದ್ದು, ಯೆಹೋವನು ಅವಸಾನ ಸ್ಥಾನಕ್ಕೆ ಬೆನ್ನು ಹಾಕಿ ದೇವಾಲಯದ ಬಾಗಿಲುಗಳನ್ನು ಮುಚ್ಚಿ ದೀಪಗಳನ್ನು ಆರಿಸಿ ಪರಿಶುದ್ಧ ಸ್ಥಳದಲ್ಲಿ ಧೂಪವನ್ನು ತೋರಿಸದೆ ಮತ್ತು ದಹನ ಬಲಿಗಳನ್ನು ಅರ್ಪಿಸದೆ ಬಿಟ್ಟಿರೆಂದು ಹೇಳಿದನು. 2 ಪೂರ್ವವೃತ್ತಾಂತ 29ನೇ ಅಧ್ಯಾಯ 6-7ನೇ ವಾಕ್ಯ. ಆದುದರಿಂದ ಆತನು ದೇವಾಲಯವನ್ನು ಮತ್ತೆ ತೆರೆದು ಯಾಜಕರನ್ನು ಲೇವಿಯರನ್ನು ಕೂಡಿಸಿ ಆಜ್ಞಾಪಿಸಿದ್ದನ್ನು ಸಮೃದ್ಧಿಗೆ ಪರಿಹರಿಸಿ ಪವಿತ್ರ ಸ್ಥಾನವನ್ನು ಶುದ್ಧೀಕರಿಸಬೇಕೆಂದು ದೇವಾಲಯವು ಪವಿತ್ರಗೊಂಡ ನಂತರ ಸಮಸ್ತ ಇಸ್ರಾಯೇಲರಿಗಾಗಿ ಬಲಿಗಳನ್ನು ಅರ್ಪಿಸಲಾಯಿತು. ಮತ್ತು ಯಾಜಕರು ದೇಶಕ್ಕಾಗಿ ಪ್ರಾಯಶ್ಚಿತ್ತವನ್ನು ಮಾಡಿದರು. ನಂತರ ಪಸ್ಕ ಹಬ್ಬವನ್ನು ಆಚರಿಸಿದಾಗ ಅನೇಕ ಜನರು ನಿಗದಿತ ವಿಧಿಯಲ್ಲಿ ತಮ್ಮನ್ನು ತಾವು ಸರಿಯಾಗಿ ಪವಿತ್ರಗೊಳಿಸಿರಲಿಲ್ಲ. ಹಿಜ್ಕೀಯನು ಅವರಿಗಾಗಿ ಮಧ್ಯಸ್ಥಿಕೆ ವಹಿಸಿ ತನ್ನ ಪೂರ್ಣ ಹೃದಯದಿಂದ ದೇವರಿಗಾಗಿ ಹುಡುಕುವ ಪ್ರತಿಯೊಬ್ಬರನ್ನು ಕ್ಷಮಿಸಬೇಕೆಂದು ದೇವರನ್ನು ಬೇಡಿಕೊಂಡನು. ಮತ್ತು ಯೆಹೋವ ಹಿಜ್ಕೀಯ ಪ್ರಾರ್ಥನೆಯನ್ನು ಆಲಿಸಿ ಸ್ವಸ್ಥಪಡಿಸಿದನು. ಇಲ್ಲಿ ನಾವು ಎಚ್ಚರಿಕೆಯಿಂದಿರಬೇಕು. ಮತ್ತು ಇಸ್ರಾಯೇಲರ ಅರಮನೆಯಲ್ಲಿ ಅರಣ್ಯಕಾಂಡ 15ನೇ ಅಧ್ಯಾಯ 22-26 ಕಟ್ಟುನಿಟ್ಟಾದ ನಿಯಮವನ್ನು ನಿಖರವಾಗಿ ಪಾಲಿಸುತ್ತಿದ್ದರೆಂದು
ಇತಿಹಾಸದ ಪುಸ್ತಕವು ಕ್ರೋನಿಕಲ್ ನಿರ್ದೇಶವಾಗಿ ಹೇಳುವುದಿಲ್ಲ ಎಂಬುದನ್ನು ಗಮನಿಸಬೇಕು. ಆದಾಗ್ಯೂ ರಾಷ್ಟ್ರವು ದೇವರ ಪವಿತ್ರ ಸ್ಥಾನವನ್ನು ಮರೆತು ಅದರ ಬಾಗಿಲುಗಳನ್ನು ಮುಚ್ಚಿ ಬಲಿಗಳನ್ನು ನಿಲ್ಲಿಸಿ ಆತನು ಆಜ್ಞಾಪಿಸಿದ ಆರಾಧನೆಯನ್ನು ನಿರ್ಲಕ್ಷಿಸಿದರೆ ಆ ಸಮಯಕ್ಕೆ ದೇವರು ನೀಡಿದ ಎಲ್ಲ ಅಗತ್ಯಗಳು ಈ ಅರ್ಪಣೆಯ ಸುತ್ತಲಿನ ಸೂಚನೆಯಂತೆ ಸೇರಿದಂತೆ ಆ ವ್ಯಾಪಕ ಅಧರ್ಮವು ಭಾಗವಾಗಿ ಖಂಡಿತವಾಗಿಯೂ ನಿರ್ಲಕ್ಷಿಸಲ್ಪಟ್ಟಿದ್ದವು. ಆದದ್ದರಿಂದ ಅವರ ಪುನರುಜ್ಜೀವನವು ಅದೇ ಮಾದರಿಯನ್ನು ಒಳಗೊಂಡಿತು. ಪವಿತ್ರ ಸ್ಥಾನವನ್ನು ಶುದ್ಧೀಕರಿಸುವುದು, ಯೆಹೋವನ ಬಳಿಗೆ ಹಿಂತಿರುಗುವುದು, ಆತನಿಂದ ನೇಮಕಗೊಂಡ ಆರಾಧನೆಯನ್ನು ಪುನಃಸ್ಥಾಪಿಸುವುದು, ಬಲಿಗಳನ್ನು ಅರ್ಪಿಸುವುದು, ಯಾಜಕರಿಂದ ಪ್ರಾಯಶ್ಚಿತ್ತ ಪಡೆಯುವುದು, ಪ್ರಾರ್ಥಿಸುವುದು ಮತ್ತು ದೇವರ ಕರುಣೆಯನ್ನು ಪಡೆಯುವುದು. ಅಜ್ಞಾನ ಮತ್ತು ನಿರ್ಲಕ್ಷ್ಯದಿಂದ ದೇವರಿಗೆ ದೂರ ಸರಿದ ಜನರು ತಮ್ಮ ಹೃದಯಗಳನ್ನು ಮತ್ತೆ ಆತನನ್ನು ಹುಡುಕಲು ತಿರುಗಿಸಿದಾಗ ಹೇಗೆ ಅವರನ್ನು ಹಿಂತಿರುಗಿಸಬಹುದು ಎಂಬುದಕ್ಕೆ ಇದೊಂದು ಸುಂದರ ಚಿತ್ರಣವಾಗಿದೆ. ಆದರೆ ಅರಣ್ಯಕಾಂಡ 15ನೇ ಅಧ್ಯಾಯ 30 ಮತ್ತು 31ನೇ ವಾಕ್ಯ ಅತ್ಯಂತ ಗಂಭೀರವಾದ ವ್ಯತ್ಯಾಸವನ್ನು ತೋರಿಸುತ್ತದೆ. ಯೆಹೋವನು ತಿಳಿಯದೆ ಪಾಪ ಮಾಡುವ ವ್ಯಕ್ತಿಯಿಂದ ಉದ್ದೇಶಪೂರ್ವಕವಾಗಿ ಅಥವಾ ಧರ್ಮಗ್ರಂಥವು ಹೇಳುವಂತೆ ಎತ್ತಿದ ಕೈಯಿಂದ ಪಾಪ ಮಾಡುವ ವ್ಯಕ್ತಿಗೆ ಗಮನ ಹರಿಸುತ್ತಾನೆ. ಇದು ಆಜ್ಞೆಯನ್ನು ಮರೆತ, ಅದನ್ನು ತಪ್ಪಾಗಿ ಅರ್ಥೈಸಿಕೊಂಡ ಅಥವಾ ಅರಿಯದೆ ಅದನ್ನು ಪೂರೈಸಲು ವಿಫಲವಾದ ವ್ಯಕ್ತಿಯಲ್ಲ. ಇದು ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ತಿಳಿದಿದ್ದರೂ ಉದ್ದೇಶಪೂರ್ವಕವಾಗಿ ಅದನ್ನು ತಿರಸ್ಕರಿಸಲು ಮತ್ತು ನಿರಾಕರಿಸಲು ಆಯ್ಕೆ ಮಾಡುವ ವ್ಯಕ್ತಿ. ಅಂತಹ ವ್ಯಕ್ತಿಯು ಯೆಹೋವನನ್ನು ನಿಂದಿಸುತ್ತಾನೆ ಮತ್ತು ಆತನು ಯೆಹೋವನ ವಾಕ್ಯವನ್ನು ಚ್ಯುತೀಕರಿಸಿ ಆತನ ಆಜ್ಞೆಯನ್ನು ಮುರಿದಿದ್ದಾನೆ ಎಂದು ದೇವರು ಹೇಳುತ್ತಾನೆ. ಆದುದರಿಂದ ತಿಳಿಯದೆ ತಪ್ಪು ಮಾಡಿದವನಂತೆ ಚಿಕಿತ್ಸೆ ಪಡೆಯುವ ಬದಲಿಗೆ ಆ ವ್ಯಕ್ತಿಯನ್ನು ಜನರಿಂದ ತೆಗೆದುಹಾಕಬೇಕಾಗಿತ್ತು ಮತ್ತು ಆತನ ಅಪರಾಧವು ಆತನ ಮೇಲೆಯೇ ಉಳಿಯುತ್ತಿತ್ತು. ಅರಣ್ಯಕಾಂಡ 15ನೇ ಅಧ್ಯಾಯ 30 ಮತ್ತು 31ನೇ ವಾಕ್ಯ. ಎತ್ತಿದ ಕೈ ಎಂಬುದರ ಬಹಿರಂಗ ದಂಗೆಯು ಚಿತ್ರಣವಾಗಿದೆ. ಸ್ವರ್ಗದ ವಿರುದ್ಧ ಎತ್ತಿದ ಮುಷ್ಟಿ. ದೇವರು ಏನು ಹೇಳಿದ್ದಾನೆಂದು ಚೆನ್ನಾಗಿ ತಿಳಿದಿದ್ದರೂ ಅದಕ್ಕೆ ವಿರುದ್ಧವಾದುದನ್ನು ಧೈರ್ಯವಾಗಿ ಮತ್ತು ಉದ್ದೇಶಪೂರ್ವಕವಾಗಿ ಮಾಡುವ ವ್ಯಕ್ತಿಯಾಗಿದೆ. ಇಲ್ಲಿನ ವ್ಯತ್ಯಾಸವು ಬಹಳ ಮುಖ್ಯವಾಗಿದೆ ಮತ್ತು ನಾವು ಇದನ್ನು ತಪ್ಪಿಸಬಾರದು. ಅಜ್ಞಾನವು ಒಮ್ಮೆ ತಿಳಿದು ಬಂದ ನಂತರ ತಿದ್ದುಪಡಿ, ಬಲಿ, ಪ್ರಾಯಶ್ಚಿತ್ತ ಮತ್ತು ಕ್ಷಮೆಗೆ ಕಾರಣವಾಗಬೇಕಾಗಿತ್ತು. ಆದರೆ ಉದ್ದೇಶಪೂರ್ವಕ ದಂಗೆಯು ಪ್ರವೃತ್ತಿಯು ದೇವರ ಅಧಿಕಾರವನ್ನು ತಿಳಿಯುವಂತೆಯೂ ಶುದ್ಧೀಕರಿಸುವ ಹೃದಯವನ್ನು ಪ್ರಕಟಿಸಿತು. ಯೆಹೋವನು ತನ್ನ ಜನರಿಗೆ ತಿಳಿಯದೆ ವಿಫಲರಾದಾಗೆಲ್ಲ ಹಿಂತಿರುಗಿಸಲು ದಯೆಯಿಂದ ಮಾರ್ಗವನ್ನು ಒದಗಿಸಿದನು. ಆದರೂ ಉದ್ದೇಶಪೂರ್ವಕ ದಂಗೆಯು ಅಡಗಿಸಿಕೊಳ್ಳಲು ಮತ್ತು ನಿರಪರಾಧಿ ತಪ್ಪಿನಂತೆ ನಟಿಸಲು ಆತನು ಅನುಮತಿಸಲಿಲ್ಲ. ಕತ್ತಲೆಯಲ್ಲಿ ಎಡವಿದ ವ್ಯಕ್ತಿಗೂ ನಡುವೆ ಜಗತ್ತಿನ ಎಲ್ಲಾ ವ್ಯತ್ಯಾಸಗಳಿವೆ. ತನ್ನ ತಪ್ಪನ್ನು ಕಂಡಾಗ ದುಃಖಿಸುವವನಿಗೂ ಬೆಳಕನ್ನು ಸ್ಪಷ್ಟವಾಗಿ ಕಂಡು ಎತ್ತಿದ ಕೈಯಿಂದ ಅದನ್ನು ತುಳಿಯುವವನಿಗೆ ನಡುವೆ ಸಂಪೂರ್ಣ ವ್ಯತ್ಯಾಸವಿದೆ. ಮೊದಲನೆಯವನಿಗೆ ಕರುಣೆಯು ಕಾಯುತ್ತಿರುತ್ತದೆ. ಎರಡನೆಯವನು ತನ್ನನ್ನು ಕ್ಷಮಿಸಬಹುದಾಗಿದ್ದ ಸ್ವತಃ ದೇವರ ವಿರುದ್ಧವೇ ತನ್ನ ಹೃದಯವನ್ನು ಕಠಿಣಗೊಳಿಸಿಕೊಂಡಿದ್ದಾನೆಂದು ನವಸೃಷ್ಟಿಯಾದ ನಾವು ಈ ವ್ಯತ್ಯಾಸದಿಂದ ಒಂದು ಗಂಭೀರವಾದ ಮತ್ತು ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಪಾಠವನ್ನು ಕಲಿಯಬೇಕಾಗಿದೆ. ಮತ್ತು ನಾವು ಈ ಪಾಠವನ್ನು ನಾಳೆಯ ಬೆಳಗಿನ ಬೆಳಕಿನಲ್ಲಿ ಅಧ್ಯಯನ ಮಾಡಲಿದ್ದೇವೆ. ಪ್ರಾರ್ಥನೆ. ಓ ಯೆಹೋವನೇ, ಮಹೋನ್ನತನೂ ಪರಿಶುದ್ಧನೂ ಆದ ದೇವರೇ, ನಿನ್ನ ಮಹತ್ವದಷ್ಟೇ ನಿನ್ನ ಕರುಣೆಯು ವಿಶಾಲವಾಗಿದೆ. ನಿನ್ನ ಜನರು ಅಜ್ಞಾನದಿಂದ ವಿಫಲರಾದಾಗ ನಿನ್ನ ಬಳಿಗೆ ಹಿಂತಿರುಗಲು
ನೀನು ಮಾರ್ಗವನ್ನು ಒದಗಿಸುವುದಕ್ಕಾಗಿ ನಾವು ನಿನಗೆ ಧನ್ಯವಾದ ಅರ್ಪಿಸುತ್ತೇವೆ. ನಮ್ಮ ಅರಿಯದೆ ಮಾಡಿದ ತಪ್ಪುಗಳನ್ನು ನೀನು ಕುಲ್ಪವೆಂದು ಪರಿಗಣಿಸುವುದಿಲ್ಲ. ಆದರೂ ನೀನು ಅವುಗಳನ್ನು ಪ್ರಾಯಶ್ಚಿತ್ತದಿಂದ ಸಂಪೂರ್ಣವಾಗಿ ಮುಯ್ಯಿ ತೀರಿಸುತ್ತಿ. ಸತ್ಯವೆಂದು ನಾವು ತಿಳಿದಿರುವ ನಿನ್ನ ವಾಕ್ಯದ ವಿರುದ್ಧ ನಾವು ಎಂದಿಗೂ ಎತ್ತಿದ ಕೈಯಿಂದ ದಂಗೆ ಏಳದಂತೆ ನಮ್ಮನ್ನು ಕಾಯು. ಕಠಿಣಗೊಂಡ ಹೃದಯಗಳ ಬದಲಿಗೆ ಪಾಪಕ್ಕಾಗಿ ದುಃಖಿಸುವ ಮತ್ತು ನಿನ್ನ ಬಳಿಗೆ ಬೇಗನೆ ಹಿಂತಿರುಗುವ ಮೃದುವಾದ ಹೃದಯಗಳನ್ನು ನಮಗೆ ನೀಡು. ಹಿಜ್ಕೀಯನ ಜನರು ನಿನ್ನನ್ನು ಹುಡುಕಿದಂತೆ ನಿನ್ನನ್ನು ಪೂರ್ಣ ಹೃದಯದಿಂದ ಹುಡುಕಲು ಮತ್ತು ನಿನ್ನ ಸ್ವಚ್ಛತೆಯನ್ನು ಹೊಂದಿಕೊಳ್ಳಲು ನಮಗೆ ಕಲಿಸು. ಯೆಹೋವನು ಮಹೋನ್ನತನು, ಅತ್ಯಂತ ಸ್ತುತ್ಯಾರ್ಹನು. ಆತನ ಮಹತ್ವವು ಸಂಶೋಧನೆಗೆ ನಿಲುಕಲಾರದು. ಕೀರ್ತನೆ 145ನೇ ಅಧ್ಯಾಯ 3ನೇ ವಾಕ್ಯ. ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.